ಬನ್ನಿ ಹಿಂದಕ್ಕೆ ಆಗಲ್ಲ ಹಿಂದಕ್ಕೆ ಬನ್ನಿ ಪಾಸ್ ಇದೆ ಇಲ್ಲಿ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಿವತ್ತು ಈ ಟೀ ಪ್ಲಾಂಟೇಶನ್ ಅಲ್ಲಿ ಏನು ಮಾಡ್ತಿದ್ದೀನಿ ಅಂತ ಅನ್ಕೊಂತಿದ್ದೀರಾ? ನಾನು ಇವತ್ತು ಹೊರನಾಡ್ಗೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಸೊ ಹಂಗಾಗಿ ಇವಾಗ ನಿಯರ್ ಬೈ ಇದೊಂದು ಯಾವುದೋ ಟೀ ಪ್ಲಾಂಟೇಶನ್ ಸಿಕ್ತು, ಅದಕ್ಕೆ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ 1 hour ಅಷ್ಟೇ ಇದೆ. ಸೊ ರೋಡ್ ಅಂತೂ ಸಖತ್ತಾಗಿತ್ತು, ಬೇಗ ಬಂದಿದ್ದು ಗೊತ್ತೇ ಆಗಿಲ್ಲ. ಇವಾಗ ಆಲ್ಮೋಸ್ಟ್ 8:20 ಆಗಿದೆ. ಇನ್ನು 1 hour ರೀಚ್ ಆಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋದಷ್ಟೇ. ಸೊ ಬನ್ನಿ ಹೋಗೋಣ. ಸೊ ನಾವು ಹೊರನಾಡಿಗೆ ಅರೌಂಡ್ 9:30 ರೀಚ್ ಆದ್ವಿ. ರೀಚ್ ಆಗಿಬಿಟ್ಟು ಇಲ್ಲೇ ಬಂದು ರೂಮ್ ತೊಗೊಂಡ್ವಿ. ಸೊ ದಟ್ 300 rupees ತೊಗೊಂಡ್ರು. ಜಸ್ಟ್ ಫ್ರೆಶ್ ಅಪ್ ಆಗೋದಕ್ಕಷ್ಟೇ. 2 hours ಕೊಡಿ ಅಂತ ಹೇಳಿದ್ವಿ, ಬಟ್ ಅವರು ಇಲ್ಲ 24 hours ತೊಗೋಬೇಕಾದ್ರು. ಪರವಾಗಿಲ್ಲ, 300 rupees ವರ್ತ್ ಅಂತ ಅನಿಸುತ್ತೆ. 300 rupees ರೂಮ್ ತೊಗೊಂಡು ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ದರ್ಶನಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಒಳಗೆ ಹೋಗ್ಬಿಟ್ಟು ಅಮ್ಮನವರ ದರ್ಶನ ಮಾಡ್ಕೊಂಡು ಬರೋಣ. ನೋಡಿದ್ರಲ್ಲ, ನಾವು ದರ್ಶನ ಮುಗಿಸ್ಕೊಂಡು ಬಂದು ಗಾಡಿ ಕೂಡ ಪೂಜೆ ಮಾಡಿಸಿದ್ವಿ. ನಾವು ಪ್ರತಿ ಸಲ ಬಂದಾಗ ಇಲ್ಲಿ ಗಾಡಿ ಪೂಜೆ ಮಾಡಿಸ್ತೀವಿ. 250 rupees ತೊಗೊತಾರೆ. ಅವರು ಪೂಜಾರಿ ಒಬ್ಬರು ಬಂದ್ಬಿಟ್ಟು ಕೆಳಗೆ ಇಲ್ಲಿ ಒಂದು ಹೂನಾರ ಕೊಟ್ಬಿಟ್ಟು ಕ್ಲೀನಾಗಿ ಪೂಜೆ ಮಾಡಿಕೊಡ್ತಾರೆ. ಸೊ ಒಂಥರ ಇವಾಗ ನಾವು ಪ್ರತಿ ವರ್ಷ ಆಯುಧ ಪೂಜೆಗೆ ಪೂಜೆ ಮಾಡಿರ್ತೀವಲ್ಲ, ಸೊ ಇಲ್ಲಿ ದೇವ್ರ ಹತ್ರನೇ ಬಂದು ದೇವಸ್ಥಾನದಲ್ಲಿ ಮಾಡಿಸ್ಕೊಂಡು ಹೋದರೆ ಇನ್ನೂ ಒಂಥರ ಸೇಫ್ಟಿ, ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಹಂಗಾಗಿ ಪ್ರತಿ ಸಲ ಪೂಜೆ ಮಾಡಿಸ್ತೀವಿ. ಸೊ ನೀವು ಕೂಡ ಬಂದಾಗ ಇಲ್ಲಿ ಆರಾಮಾಗಿ ಗಾಡಿಗೆ ಪೂಜೆ ಮಾಡ್ತೀವಿ, ಹೊರಡೋಣ. ದೇವ್ರ ದರ್ಶನ ಅಂತೂ ಸಕ್ಕತ್ತಾಗಾಯಿತು. ಯೂಶಲಿ ಸುಮ್ಮನೆ ಹಂಗೆ ದರ್ಶನ ಮಾಡ್ಕೊಂಡು ಹೊರಟೋಗ್ಬಿಡ್ತಿದ್ವಿ, ಬಟ್ ಈ ಸಲ ಕುಂಕುಮ ಅರ್ಚನೆ ಮಾಡಿಸಿದ್ವಿ. ಜಸ್ಟ್ 120 rupees ಅಷ್ಟೇ. ಆಲ್ಮೋಸ್ಟ್ ಒಂದು 15 to 20 minutes ನಾವು ದೇವ್ರ ಮುಂದೆನೇ ಕೂತಿದ್ವಿ. ಸೊ ಅವ್ರ ಅರ್ಚನೆ ಎಲ್ಲ ಮಾಡೋವ್ರಿಗೂ ತುಂಬ ಸಂತೋಷ ಆಯಿತು. ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ತು ಇಲ್ಲಿ ಬಂದು ಪೂಜೆ ಮಾಡಿಸಿದ್ದು. ಸೊ ನೀವು ಕೂಡ ನೆಕ್ಸ್ಟ್ ಟೈಮ್ ಬಂದರೆ ಕುಂಕುಮ ಅರ್ಚನೆ ಮಾಡಿಸಿ. 120 rupees ಅಷ್ಟೇ. ಆರಾಮಾಗಿ ನೀವು ತುಂಬ ಹೊತ್ತು ದೇವ್ರನ್ನ ನೋಡೋ ಅಂಥ ಭಾಗ್ಯ ಸಿಗುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಇವಾಗ ಅನ್ನ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಸೊ ಪ್ರಸಾದ ತಿಂದ್ಬಿಟ್ಟು ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಮಾಡಿದಕ್ಕೆ ನೀನು ಮಾಡು. ಲೈಟಾಗಿ ಸ್ಮೆಲ್ ಮಾಡಿ. ತಲೆಗೆ ಇಲ್ಲಿಗೆ ತುಡ್ತು ನನಗೆ. ಸಖತ್ ಸ್ಟ್ರಾಂಗ್ ಇದೆ ಇದು.
ಬೆಳ್ಳುಳ್ಳಿ ತೈಲನ ಇದು? ಹೌದು, ಬೆಳ್ಳುಳ್ಳಿ 30 ರೂಪೀಸ್ ಅಲ್ಲ? ಹಾಂ. ಬಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ, ಅದು ಇದು ಎಲ್ಲ. ನೀವು ಬಂದರೆ ಇಲ್ಲೇ ಇದು ಡೈನಿಂಗ್ ಹಾಲ್ ಇದೆ ಅಲ್ವಾ, ಸೊ ಅಲ್ಲೇ ಇರೋದು. ಸೊ ಹತ್ರ ಇಲ್ಲಿ ಬಂದ್ಬಿಟ್ಟು ಶಾಪಿಂಗ್ ಮಾಡಿಕೊಂಡು ಹೋಗ್ಬೋದು. ಭೋಜನ ಆಯಿತು, ಊಟ ಅಂತೂ ಸಕ್ಕತ್ತಾಗಿತ್ತು. ಸೊ ಇಲ್ಲೇನಂದರೆ ನೀವು ಕೂಡ ಅಕ್ಕಿ, ಬೇಳೆ, ಬೆಲ್ಲ ಅದೆಲ್ಲ ದಾನ ಮಾಡ್ಬೋದು ಮನೆಯಿಂದನೇ ತೊಗೊಂಡು ಬಂದು. ಸೊ ಡೈಲಿ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದ ಇರುತ್ತಲ್ಲ, ಹಂಗಾಗಿ ಸೊ ನಾವು ಕೂಡ ಮನೆಯಿಂದನೇ ಸ್ವಲ್ಪ ಅಕ್ಕಿ, ಬೇಳೆ ಅದೆಲ್ಲ ತೊಗೊಂಡ್ಬಂದಿದ್ವಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ನೆಮ್ಮದಿ ಅಂತ ಅನ್ನಿಸ್ತು. ಸೊ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಾನು ನೆಕ್ಸ್ಟ್ ಯಾವ ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಹಾಗೆ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬನ್ನಿ, ಇದಕ್ಕೆ ಆಗಲ್ಲ, ಇದಕ್ಕೆ ಬನ್ನಿ. ರಿವರ್ ಕ್ರಾಸಿಂಗು ಆ ಕಡೆ ಚೆನ್ನಾಗಿದೆ. ಫಾಲ್ಸ್ಗೆ ಹೋಗೋಕ್ಕೆ ರಿವರ್ ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ಬೇಕು. ಸಕ್ಕತ್ತಾಗಿದೆ ಲೊಕೇಶನ್ ಎಲ್ಲ ಇದು ನೋಡಿ. ರಿವರ್ ಎಲ್ಲ ಕ್ರಾಸ್ ಮಾಡಿ ಬಂದ್ವಿ. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಸೂರ್ಮನೆ ಜಲಪಾತಕ್ಕೆ ದಾರಿ ಅಂತ. ಇಲ್ಲಿಂದ 10 ಮಿನಿಟ್ಸ್ ತೋರಿಸ್ತಿದೆ. ಸೊ ಒಳಗೆ ಹೋಗುವಾಗ ನೋಡೋಣ ಬನ್ನಿ. ಯಾರೂ ಇಲ್ಲ ಆ್ಯಕ್ಚುಲಿ ಇಲ್ಲಿ. ಅಲ್ಲಿ ಜನ ಇರ್ತಾರೋ ಏನೋ ಗೊತ್ತಿಲ್ಲ. ಈ ರೋಡ್ ನೋಡಿದ್ರೆ 2 ವೀಲರ್ ಹೋಗೋ ಥರ ಇದೆ. ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಅಪ್ಪು ಬಾಸ್ ಅವರು ಫಾಲ್ಸ್ಗೆ ಹೋಗ್ಬೇಕಾದ್ರೂ ಕಾಣಿಸ್ತಾರೆ. ಅಷ್ಟು ಅಭಿಮಾನ ಇದೆ ಆಲ್ ಓವರ್ ಕರ್ನಾಟಕ. ಜೈ ಅಪ್ಪು ಬಾಸ್. ಕರ್ನಾಟಕ ಆಲ್ ಓವರ್ ಇಂಡಿಯಾ ಆ್ಯಕ್ಚುಲಿ. ಹೋದ ವಾರ ಬಂದವನು ಈ ವಾರ ರೋಡ್ ಗೊತ್ತಿಲ್ಲ ಅಂತಿದ್ಯಾ? ಏನು ಕತೆ ನಿಂದು ಹೇಳು. ಆ ರೋಡ್ ಮಾತ್ರ ರೈಟ್ ಹೊಡೆದಿದ್ದು ನನ್ನ ಪಕ್ಕ 100 ಹೇಳ್ತೀನಿ. ಯಾವ ರೈಟು, ಯಾವ ಕತೆ? ಕರೆಕ್ಟ್, ರೈಟ್ಗೆ ಹೋಗ್ತೀರಾ ಇಲ್ಲ ಹಿಂಗೆ ಹೋಗೋಣ? ಹೋಗೋಣ. ಏನಕ್ಕೆ ರೈಟ್ಗೆ? ಎಲ್ಲ ಜೀಪ್ ಬರ್ತಾರೆ, ಜೀಪ್ಗಳವೆ. ಎಂಟ್ರಿ ಫೀಸಾ? ಎಂಟ್ರಿ ಫೀಸಾ ಎಷ್ಟು? ಎಂಟ್ರಿ ಎಷ್ಟು ಸರ್? ಒಬ್ಬರಿಗೆ 25 ಇತ್ತಲ್ಲ ಬಸ್ ಒಂದು ಮೊನ್ನೆ ಲಾಸ್ಟ್ ವೀಕು. ಅಷ್ಟು ಜಾಸ್ತಿ ಹೋಗ್ಬಿಟ್ರಾ? ಪರ್ಸನ್ ಲೆಕ್ಕನ ಒಬ್ರು? ಅಲ್ಲ, ಮೊನ್ನೆ 25 ಇತ್ತಂತಲ್ಲ. 25 ಯಾವತ್ತು? ಮೊನ್ನೆ ಬಂದಾಗ ಲಾಸ್ಟ್ ವೀಕ್, ಒಂದು ವಾರದಿಂದ. ಇದು 2 ವರ್ಷ ಆಯ್ತು. 30 ಇದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಹೌದಾ? ಒಬ್ರಿಗೆ 30 ರೂಪಾಯಿ ನೋಡಿ ಎಂಟ್ರಿ ಫೀಸ್. ಆಯ್ತು ನೋಡಿ. ಆಫ್ ರೋಡ್ ಹೋಗ್ತಾ ಇದೀವಿ. ಇನ್ನೇನು ಇನ್ನೊಂದು ಕಾರ್ ಬಂದ್ರೆ ನಾವು ಸೈಡ್ ಕೊಡ್ಬೇಕಾ? ಕೊಡ್ಬೋದಲ್ಲ. ಸೈಡ್ ಕೊಡ್ಬೇಕಾದ್ರೆ ಹೋಗೋದಕ್ಕೆ ಆಗಲ್ವಲ್ಲ ಇಬ್ರಿಗೂ. ಏನಿಲ್ಲ, ಬನ್ನಿ ಆಗುತ್ತೆ. ಇವಳು ನಾನು ರೇಗಿಸ್ತಾಳು. ಬಟ್ ಅಲ್ಲಿ ಜೀಪ್ ಒಂದು ಇರಲಿಲ್ಲ. ಕರೆಸ್ತಾನ ಅವ್ನು, ಹೇಳಿ ಫೋನ್ ಮಾಡಿ ಕರೆಸ್ತಾರೆ. ನಮ್ಮವ್ರು ಬಂದಿಪ್ಪ ಅಂತ. ಅವ್ರಿಗೆ ಎಷ್ಟು ಕೊಡ್ಬೇಕು? ಅವ್ರು 400 ರೂಪಾಯಿ ಹೋಗ್ತಾ ಬರ್ತಾ. 400? ಲೆಫ್ಟ್ ಹೋಗಿ. ಲೆಫ್ಟ್ ರೈಟಾ? ಲೆಫ್ಟ್ ಡಾಕ್ಟರ್ ಬ್ರೋ ಬಂದು ಹಿಂಗ್ ಹೋಗಿದ್ರು. ಹಿಂಗಿಂದ ಒಂದು ಯಾರೋ ಫ್ರೆಂಡ್ ಇರ್ಲಿ ಫಾಲ್ಸ್ ಐತೆ, ಅದು ಸಕ್ಕತ್ತವ್ರೆ. ಇದು ನಾರ್ಮಲ್ ಪೀಪಲ್ಗೆ, ನಮ್ಮಂಥವ್ರಿಗೆ ಹುಷಾರು. ಆಫ್ ರೋಡ್ ಮಾಡ್ಬೇಕಾಯ್ತದೆ, ಆರಾಮಾಗಿ. ಮುಂದೆ ಇರೋದು ಅಪ್ಪು ಮುಂದೈತೆ. ಕುತ್ಕೊಂಡು ಹೋಗಿ ಕ್ಲೀನ್ ಕಡೆ, ಆ ಕಡೆ ಆ ಕಡೆ ಕ್ಲೀನ್ ಮಾಡಿಸಿ. ಹಾಂ, ಆ ಕಡೆ ಇಳಿಸಿ. ಇನ್ನೂ ಐತೆ. ಜೀಪ್ ನೋಡಿದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ ಹೋಗಿದ್ದು ಓಡಾಡಿದ್ದು. ಜೀಪ್ ಎಲ್ಲ ಓಡಾಡಿದೆ ನೋಡಲ್ಲಿ, ಮಾರ್ಕ್ ಇದೆ ಟೈರ್. ಸೂರ್ಮನೆ ಫಾಲ್ಸ್ ಫಾಲ್ತು ಕೊಡುತ್ತೆ. ಹತ್ತುತ್ತೆ ಹೋಗಿ ನೀಟಾಗಿ ಹಾರ್ಡ್ ರೈಟ್ ಹೋಗಿ ನೆಕ್ಸ್ಟು ಹಾರ್ಡ್ ರೈಟ್ ಹೋಗಿ ತಗೊಳ್ಳಿ. ಸಾಕು ಆರಾಮಾಗಿ. ಓ ಮೈ ಗಾಡ್, ಜೀಪ್ ತರ ಓಡಿಸ್ಬಿಟ್ಟ ಸಂತೆ, 4 ವೀಲ್ ತರ. ಇಲ್ಲಿ ಡೌನಲ್ಲಿ ಇನ್ನು ಇದೊಂದು ಸ್ವಲ್ಪ ನಡಿಬೇಕು. ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ನಡಿಬೇಕು. ಒಂದಷ್ಟು ಕಾರ್ ಪಾರ್ಕ್ ಮಾಡಿ ಅಲ್ಲಿ ರೈಟ್ ಐತಲ್ಲ, ಆ ರೈಟ್ ಡೌನ್ಗೆ ಹೋಗ್ಬೋದು. ಇಷ್ಟೇ ಇದೆಯಲ್ಲ, ಪಾರ್ಕ್ ಮಾಡ್ಬೇಕು. ಹಾಂ, ಇಲ್ಲೇ ಪಾರ್ಕ್ ಮಾಡಿ. ನೋಡಿ, ಇವಾಗ ಸೂರ್ಮನೆ ಫಾಲ್ಸ್ ರೀಚ್ ಆದ್ವಿ. ಇಲ್ಲೇ ಕಾರ್ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ಸ್ವಲ್ಪ ಜಾಗ ಇದೆ, ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಸೌಂಡ್ ಕೇಳಿಸ್ತಾ ಇದೆ.
ಹೋಗೋಣ ಬನ್ನಿ. ನೋಡಿ ನನ್ನ ಹಿಂದೆ ಎಲ್ಲ ಫುಲ್ಲು ಬೆಟ್ಟ ಗುಡ್ಡ ಇದೆ, ಸಕ್ಕದಾಗಿದೆ ಮಾತ್ರ ನೋಡೋಕ್ಕೆ. ಯಾರು ಜನ ಇಲ್ಲ ಅನ್ನಿಸ್ತಿದೆ, ಒಂದೇ ಒಂದು ಕಾರ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ನಾನು ಗೂಗಲಲ್ಲೆಲ್ಲ ನೋಡಿದೆ, ಸ್ವಲ್ಪ ಚಿಕ್ಕದಾಗಿ ಬರ್ತಿತ್ತು ನೀರು, ಚೆನ್ನಾಗಿಲ್ವೇನೋ ಅಂತ ಅಂದ್ಕೊಂಡೆ. ಬಟ್ ನಮ್ಮ JK ಅವ್ರು ಲಾಸ್ಟ್ ವೀಕ್ ಬಂದಿದ್ದರು, ಅವ್ರು ಹೇಳಿದ್ರು ಇಲ್ಲ ಸಕ್ಕದಾಗಿದೆ ಬನ್ನಿ ಹೋಗೋಣ ಅಂತ. ಇದೇನಂದರೆ ಹೊರನಾಡಿಂದ ಜಸ್ಟ್ 11 ಕಿಲೋಮೀಟರ್ ಇದೆ. ಆರಾಮಾಗೆ ನೀವು ಒಂದು 20 to 30 ಮಿನಿಟ್ಸ್ ಡ್ರೈವ್ ಅಷ್ಟೇ ಹೊರನಾಡಿಂದ. ಆರಾಮಾಗೆ ಇಲ್ಲಿ ಬಂದ್ಬಿಟ್ಟು ಟೆಂಪಲ್ ಮುಗಿಸ್ಕೊಂಡು ಇಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವೇನು ಆಟ ಆಡೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ, ಅಲ್ಲಿ ಹೋದ್ಮೇಲೆ ಏನಾದರೂ ಮೈಂಡ್ ಚೇಂಜ್ ಆದರೆ ಆಟ ಆಡ್ತೀವಿ ಅಲ್ವಾ JK? ಈ ಒಳ್ಳೆ ಬಿಸಿಲಂತೂ ಹೆವಿ ಇದೆ, ಇಲ್ಲಿ ಸಖತ್ ಬಿಸಿಲಿದೆ. ಈ ಬಿಸಿಲಿಗೆ ನೀರಿಗೆ ಹೋಗಿ ಬಿದ್ದುಬಿಡೋಣ ಅಂತ ಅನ್ನಿಸ್ತಿದೆ. ಬಟ್ ನಮ್ಗೆ ಟೈಮ್ ಇಲ್ಲ, ಇನ್ನೂ ಬೇರೆ ಕಡೆ ಹೋಗಬೇಕು. ಲೆಟ್ ಸಿ. ಸೌಂಡ್ ಕೇಳಿಸ್ತಾ ಇದೆ ಇಲ್ಲಿಂದ. ಸ್ವಲ್ಪ ಏನೋ ನೀರು ಸಿಕ್ತಿಲ್ಲಿ. ನೀರು ನಮ್ಮ ಜೀವನಾಡಿ, ಜೀವ ಜಲವನ್ನು ಮುಂದಿನ ಪೀಳಿಗೆಗೂ ಉಳಿಸಿ. ಕರೆಕ್ಟಾಗಿ ಹೇಳಿದ್ದಾರೆ. ಕಸವನ್ನು ನದಿಗೆ ತಂದು ಸುರಿಯುವುದು ಅಪರಾಧ, ದಯವಿಟ್ಟು ಕಸವನ್ನು ನದಿಗೆ ಹಾಕಬೇಡಿ. ಗುಡ್ ಇನ್ಫಾರ್ಮೇಶನ್. ವಾವ್, ಎಷ್ಟು ಚೆನ್ನಾಗಿದೆ ನೋಡಿಲಿ ನೀರು. ನೀರು ಒಳಗಿರಲ್ಲ JK, ಲೀಚಸ್ಸು ನೀರಿನ ಈಚೆ ಒದ್ದೆ ಜಾಗದಲ್ಲಿ ನೀರೊಳಗೆ ಲೀಚಸ್ಸಿರಲ್ಲ. ಕೊರಿತಾ ಇದೆ ಗುರು. ಫಿಶ್ ನೋಡಿ ಇಲ್ಲಿ ಸಂಜು ತೋರ್ಸು. ನಾನು ಕಟ್ಟಿದಾಕೆ ಇರಬೇಕಾಗ್ತದೆ, ಒಂದೇ ಕಡೆ ನಿಂತೋಡ ಅಷ್ಟೇ. ಅಲ್ಲಿಂದ ಸ್ವಲ್ಪ ನಡ್ಕೊಂಡು ಬಂದ್ವಿ. ಇಲ್ಲಿ ಒಂದು 200 ಮೀಟರ್ ಕೆಳಗೆ ಇಳಿಬೇಕು. ನೋಡಿ ಇಲ್ಲಿ ಹೆಂಗಿದೆ ದಾರಿ, ಇಲ್ಲಿ ಇಳಿದು ನಡ್ಕೊಂಡು ಹೋಗ್ಬೇಕು. ಸೊ ಇವಾಗ ಪರವಾಗಿಲ್ಲ, ಬಟ್ ನನ್ನ ಪ್ರಕಾರ ಮಳೆಗಾಲದಲ್ಲಿ ಸಿಕ್ಕಾಬಟ್ಟೆ ಲೀಚಸ್ ಇರುತ್ತೆ ಇಂಥ ಜಾಗಗಳಲ್ಲಿ, ಎಸ್ಪೆಷಲಿ ಫಾಲ್ಸ್ ಇರೋ ಜಾಗದಲ್ಲಿ. ಇವಾಗ ನಮ್ಮ ಪುಣ್ಯ ಫುಲ್ ಬಿಸಿಲಿದೆ. ಹೆಂಗಿದೆ ಸಂಜು ಇದು ಫಾಲ್ಸು? ಹಾಂ, ಅಷ್ಟೇ ಇರೋದು. ಕೆಳಗಿದೆ ಒಂಥರ, ಇದು ಡೌನಲ್ಲಿದೆ ಫಾಲ್ಸು. ಡೌನಲ್ಲಿ ನನಗೆ ಕಾಣಿಸಿಲ್ಲ ಇನ್ನ. ನೋಡಿದ್ರಲ್ಲ ಸೂರ್ಮನೆಗೆ ಬರೋ ರೋಡ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ರೋಡ್ ಅಂತೂ ಸಕ್ಕದಾಗಿತ್ತು. ನಾನಿವತ್ತು ಸೂರ್ಮನೆ ಫಾಲ್ಸ್ ಮುಂದೆ ಕುತ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಹೊರನಾಡಿಂದ ಜಸ್ಟ್ 11 ಕಿಲೋಮೀಟರ್ ಅಷ್ಟೇ, ಒಂದು 20 to 30 ಮಿನಿಟ್ಸ್ ಆಗುತ್ತೆ. ಆರಾಮಾಗಿ ನೀವು ಇಲ್ಲಿ ಬರ್ಬೋದು. ಈ ಪ್ಲೇಸ್ ಅಂತೂ ಸಕ್ಕದಾಗಿದೆ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಹೋಮ್ ಸ್ಟೇ ಕೂಡ ಇದೆಯಂತೆ. ತುಂಬ ಏನೋ ದೊಡ್ಡದಾಗೇನಿಲ್ಲ ಫಾಲ್ಸು, ಒಂದು ಮೀಡಿಯಮ್ ಆಗಿ ಸ್ವಲ್ಪ ಇದೆ. ಬಟ್ ಒಂಥರ ಈ ದಟ್ಟ ಕಾಡು ಮಧ್ಯೆ ಚೆನ್ನಾಗಿದೆ. ಇಲ್ಲಿ ಹೊರಗಡೆನೂ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ನೀವು ಕೂಡ ಹೊರನಾಡು ಸೈಡ್ ಬಂದಾಗ ಇಲ್ಲಿ ವಿಸಿಟ್ ಮಾಡಿ, ಕ್ರೇಜಿ ಆಗಿದೆ. ಸೊ ಬನ್ನಿ ಫಾಲ್ಸ್ಗೆ ಹೋಗ್ಬಿಟ್ಟು ಆಟ ಆಡೋಣ ಇವಾಗ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಈ ಫಾಲ್ಸು. ಚಿಕ್ಕದಾಗಿದೆ ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್. ಇಲ್ಲಿ ಹೋಗ್ತಾ ಹೋಗ್ತಾ ಆಳ ಇದೆ ಅಂತ ಅನ್ನಿಸ್ತಿದೆ. ನಾನು ಅರ್ಧ ಮುಳುಗೋಗ್ತಾ ಇದ್ದೀನಿ. ಸೊ ನಾನು ಆ ಕಡೆಯಿಂದ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ತೀನಿ. ಓ ಮೈ ಗಾಡ್, ಓ ಮೈ ಗಾಡ್. ಫಾಲ್ಸ್ ಕೆಳಗೆ ಹೋಗ್ಬೋದು, ಬನ್ನಿ ಹೋಗೋಣ. ಇಲ್ಲಿ ಕೆಳಗಡೆ ಸಖತ್ ಕಲ್ಲಿದೆ, ಹುಷಾರಾಗಿ ಓಡಾಡಬೇಕು, ಇಲ್ಲಾಂದರೆ ಪಕ್ಕ ಬಿದ್ದೋಗ್ತೀವಿ. ಅಮ್ಮ ಸಖತ್ ಬ್ಯೂಟಿಫುಲ್ ಆಗಿದೆ. ಪಕ್ಕ ಜಾರ್ ಬಿದ್ದೋಗ್ತಿದೆ. ತುಂಬ ಪಾಚಿ ಇದೆ ಈ ಕಡೆ, ಸಖತ್ತಾಗಿದೆ. ಸಖತ್ ಪಾಚಿ ಇದೆ ಇಲ್ಲಿ.
ನೋಡಿದ್ರಲ್ಲ ಸೂರ್ಮನೆ ಫಾಲ್ಸ್ ಎಷ್ಟು ಚೆನ್ನಾಗಿದೆ, ಅಷ್ಟೇ ಅಡ್ವೆಂಚರಸ್ ಆಗಿದೆ. ಇಲ್ಲಿಗೆ ಬರೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಈವನ್ ಜೀಪ್ ಫೆಸಿಲಿಟೀಸ್ ಕೂಡ ಇದೆಯಂತೆ. ಜೀಪ್ಗೆ ಅರೌಂಡ್ 400-500 ಚಾರ್ಜ್ ಮಾಡ್ತಾರಂತೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ. ಸೊ ಓನ್ ವೆಹಿಕಲ್ ಇದ್ದರೆ ಆರಾಮಾಗಿ ಇಲ್ಲಿ ಬಂದು ನಿಂತ್ಕೊಂಡು ಬರ್ಬೋದು. ನಾವಂತೂ ಇಲ್ಲಿ ಆಲ್ಮೋಸ್ಟ್ 1 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಇದು ಒಂಥರ ಇಡನ್ ವಾಟರ್ಫಾಲ್ಸ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಗೊತ್ತಿಲ್ಲ ಹೊರನಾಡು ಪಕ್ಕದಲ್ಲೇ ಇದೆ ಇದು ಅಂತ ಹೇಳ್ಬಿಟ್ಟು. ಇನ್ನೇನು ಓಡ್ತಾ ಇದ್ದೀವಿ. ನಿಮ್ಗಂತೂ ನನಗಂತೂ ಇಲ್ಲಿ ಸಖತ್ ಇಷ್ಟ ಆಯಿತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್. ನೋಡಿದ್ರಲ್ಲ ಫುಲ್ಲು ದಟ್ಟ ಕಾಡು. ನನ್ನ ಹಿಂದೆ ಇಲ್ಲೇ ಒಂದು ಹೋಮ್ ಸ್ಟೇ ಇದೆ, ಪುರ್ಲಿ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು. ಇದು ಒಂದೇ ಹೋಮ್ ಸ್ಟೇ ಇರೋದು. ಸೊ ಇಲ್ಲಿ ನಂಬರ್ ಕೂಡ ಇದೆ. ನೀವೇನಾದರೂ ಬಂದು ಇಲ್ಲಿ ಸ್ಟೇ ಮಾಡೋದಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿಂದ ಒಂದು 200 ಮೀಟರ್ ಅಷ್ಟೇ ಫಾಲ್ಸ್ ಇರೋದು. ತುಂಬ ಚೆನ್ನಾಗಿರುತ್ತೆ ಸ್ಟೇ ಕೂಡ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್. ನಾವು ಇದರಲ್ಲಿ ಬಂದಿಲ್ಲ ನೋಡಿ ಇಲ್ಲಿ ಜೀಪ್ಸ್ ಬರ್ತಾ ಇದೆ. ಈ ಥರ ಜೀಪ್ಸ್ಗೆ 400